ಒಂದು ಸಾಲ್ವ್ ಮಾಡಿಸ್ಕೊಡ್ತೀನಿ ನೋಡಿ, ಎಷ್ಟಾಗ್ಬೇಕಾದ್ರೆ ಸ್ಟಾಪ್ ಮಾಡೋಣ. ಸರ್ಟೈನ್ ನಂಬರ್ ಆಫ್ ಪರ್ಸನ್ ಸಿಟ್ಟಿಂಗ್ ಇನ್ ಎ ಲೀನಿಯರ್ ಅಂಡ್ ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ನಾರ್ತ್ ಅಂತ ಹೇಳ್ತಿದ್ದಾರೆ. ಸೊ ಎಷ್ಟು ಜನ ಕೂತಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನನಗೆ, ಜಸ್ಟ್ ಒಂದು ಲೈನ್ ಅಲ್ಲಿ ಕೂತಿದ್ದಾರೆ. ಆಲ್ ಆಫ್ ದಮ್ ಫೇಸಿಂಗ್ ನಾರ್ತ್ ಡೈರೆಕ್ಷನ್, ನಾರ್ತ್ ಕಡೆ ಫೇಸ್ ಮಾಡ್ತಿದ್ದಾರೆ. ಓನ್ಲಿ 10% ಸಿಟ್ ಬಿಟ್ವೀನ್ ಇ ಅಂತ ಹೇಳ್ತಿದಾರಲ್ವಾ, ನೀವು ಇನ ಇಲ್ಲೆಲ್ಲೋ ಒಂದ್ ಕಡೆ ಪ್ಲೇಸ್ ಮಾಡಿ. ಏನ್ ಹೇಳಿ, ಓನ್ಲಿ 10% ಸಿಟ್ಸ್ ಟು ದ ಲೆಫ್ಟ್ ಆಫ್ ಇ ಅಂದ್ರೆ ಇ ಇಂದ ಈ ಕಡೆಗೆ 10 ಜನ ಕೂತಿದ್ದಾರೆ ಅಂದ್ರೆ 10 ಮಾರ್ಕ್ ಮಾಡ್ಕೊಳ್ಳಿ. 1 2 3 4 5 6 7 8 9 10. ಎನಿ ಡೌಟ್? ಏನಾದ್ರೂ ಡೌಟ್ ಇದೆಯಾ ಅದರಲ್ಲಿ? ನೋ ಸರ್. ಇಲ್ಲಿ ಎಷ್ಟು ಜನ ಇದೆ ಅನ್ನೋದೇ ಗೊತ್ತಿಲ್ಲ, ಫಸ್ಟ್ ನಾನು ಫಿಕ್ಸ್ ಮಾಡಕ್ಕೆ ಆಗಲ್ಲ, ಅದೇ ಟ್ರಿಕ್ಕಿ ಪಾಯಿಂಟ್ ಇಲ್ಲಿ. ಎಫ್ ಸಿಟ್ಸ್ 8 ಟು ದ ಲೆಫ್ಟ್ ಆಫ್ ಇ ಅಂತ ಹೇಳ್ತಿದ್ದಾನೆ. ಎಫ್ ಇ ಇಂದ 8 ಲೆಫ್ಟ್ ಇದೆ ಅಂದ್ರೆ 1 2 3 4 5 6 7 8. ಎಫ್ ಫಿಕ್ಸ್ ಆಗತ್ತಾ? ಫಿಕ್ಸ್ ಆಗತ್ತಾ ನೋಡಿ, ಇದು ಶೇರ್ ಮಾಡ್ತೀನಿ ಡಾಕ್ಯುಮೆಂಟ್. ಅಕಾರ್ಡಿಂಗ್ ಟು ದಟ್ ಪಾಯಿಂಟ್ ನಿಮ್ಗೂ ಗೊತ್ತಾಗಿದೆಯಾ ಇದು? ನೆಕ್ಸ್ಟ್ ಪಾಯಿಂಟ್ ಹೋಗ್ತೀನಿ ನೋಡಿ. ದ ಪರ್ಸನ್ ಎ ಸಿಟ್ಸ್ 4th ಟು ದ ರೈಟ್ ಆಫ್ ಬಿ. ಬಿ ಇಂದ 4th ರೈಟ್ ಕೂತ್ಕೋತಾನೆ. ಯಾರು? ಎ. ಗೊತ್ತಿಲ್ಲ ಎಲ್ಲಿ ಫಿಕ್ಸ್ ಮಾಡ್ಬೇಕಂತ, ಎಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಸಿ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಡಿ. ಸಿ ಅನ್ನೋನು ಡಿ ಇಂದ ಇಮಿಡಿಯೇಟ್ ಲೆಫ್ಟ್ ಕೂತ್ಕೋತಾನೆ. ಅರ್ಥ ಆಗಿದೆ ಈ ಪಾಯಿಂಟು? ಬಿ ಮತ್ತೆ ಎ, ಸಿ ಮತ್ತೆ ಡಿ ಸೈಡ್ ಅಲ್ಲಿ ಬರ್ಕೊಳ್ಳೋಣ. ಕ್ಲಿಯರ್? ಎಸ್ ಸರ್. ನೆಕ್ಸ್ಟ್ ಪಾಯಿಂಟ್ ಬರೋಣ. ಡಿ ಸಿಟ್ಸ್ 3rd ಫ್ರಮ್ ದ ಎಕ್ಸ್ಟ್ರೀಮ್ ರೈಟ್ ಅಂತ ಹೇಳ್ತಿದ್ದಾನೆ. ಸೊ ಡಿ ಅನ್ನೋನು 3rd ಫ್ರಮ್ ದ ಎಕ್ಸ್ಟ್ರೀಮ್ ರೈಟ್ ಅಂತ ಗೊತ್ತಾಗುತ್ತೆ, ಆದ್ರೆ ಇನ್ ಬಿಟ್ವೀನ್ ಇವ್ರ ಮಧ್ಯೆ ಎಷ್ಟು ಜನ ಇದಾರೆ ಅನ್ನೋದು ಗೊತ್ತಿಲ್ಲ. ಅದೇ ಲಾಜಿಕ್ ಇಲ್ಲಿ. ಅರ್ಥ ಆಗಿದೆಯಾ? ಡಿ ಅನ್ನೋನು 3rd ಫ್ರಮ್ ರೈಟ್. ಇಲ್ಲಿವರೆಗೂ ಅರ್ಥ ಆಗಿದೆಯಾ ಹೇಗೆ? ಎಸ್ ಸರ್. ಡಿ ಗೊತ್ತಾಯ್ತು ಅಂದ್ರೆ ಇನ್ನೊಂದು ಯಾರು ಗೊತ್ತಾಗತ್ತೆ? ಸಿ. ಅದ್ರ ಪಕ್ಕ ಅಂತ ಗೊತ್ತಾಯ್ತು. ನೆಕ್ಸ್ಟ್, ದ ನಂಬರ್ ಆಫ್ ಪರ್ಸನ್ ಸಿಟ್ ಬಿಟ್ವೀನ್ ಇ ಅಂಡ್ ಡಿ. ಇ ಅಂಡ್ ಡಿ, ಇ ಮತ್ತೆ ಡಿ ಮಧ್ಯೆ ಎಷ್ಟು ಜನ ಕೂತಿದಾರೋ ಈ ಸೇಮ್ ಬಿಟ್ವೀನ್ ಬಿ ಅಂಡ್ ಇ. ಈ ಪಾಯಿಂಟ್ ಅರ್ಥ ಆಗಿದೆಯಾ? ಇ ಮತ್ತೆ ಡಿ ಮಧ್ಯೆ ಎಷ್ಟು ಜನ ಕೂತಿದಾರೋ ಬಿ ಮತ್ತೆ ಇ ಮಧ್ಯನೂ ಅಷ್ಟೇ ಜನ ಕೂತಿದ್ದಾರೆ. ಕ್ಲಿಯರ್? ಎಸ್ ಸರ್. ಓನ್ಲಿ 6 ಪೀಪಲ್ ಸಿಟ್ ಬಿಟ್ವೀನ್ ಎ ಅಂಡ್ ಸಿ. ಎ ಮತ್ತೆ ಸಿ ಮಧ್ಯ 6 ಜನ ಕೂತಿದ್ದಾರೆ. ಇಷ್ಟೇ ಪಾಯಿಂಟ್ಸ್ ಕೊಟ್ಟಿರೋದು. ಈಗ ಈ ಪಾಯಿಂಟ್ ನ ನೀವು ಇಟ್ಕೊಂಡು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಮಾಡ್ಬೇಕು. ಅಂದ್ರೆ ಎಕ್ಸಾಮ್ ಅಲ್ಲಿ ಹೋದ್ರೆ ನಾವು ಮಾಡ್ಸಿರೋ ತರ ಇದೇ ಕ್ವಶನ್ಸ್ ಬರುತ್ತೆ ಅಂತಲ್ಲ, ಯುನೀಕ್ ಆಗಿ ಏನಾದ್ರೂ ಕೊಡ್ಲಿ, ನಮ್ ಬ್ರೈನ್ ವರ್ಕ್ ಆಗ್ಬೇಕು. ಈ 3 ಪಾಯಿಂಟ್ಸ್ ನ ಯೋಚನೆ ಮಾಡಿ ನೋಡೋಣ. ಸಿ ಆಲ್ರೆಡಿ ಫಿಕ್ಸ್ ಆಗಿದೆ ಅಂದ್ರೆ ನೀವೇನ್ ಮಾಡ್ಕೊಬಹುದು, 6 ಜನ ಗ್ಯಾಪ್ ಇದ್ದಾರೆ ಅಂದ್ರೆ 1 2 3 4 5 6 ಅಂತ ಬರ್ಕೊಂಡು ಎ ಅಂತ ಬರ್ಕೊಳ್ತೀರಾ. ಈ ತರ ಬರ್ಕೊಬಹುದು, ನೀವು ಈ ತರ ಟ್ರೈಯೂ ಮಾಡಿರ್ಬೋದು. ದ ಥಿಂಗ್ ಈಸ್, ಇ ಮತ್ತೆ ಸಾರಿ ಯಾರ್ಯಾರು ಇ ಮತ್ತೆ ಡಿ ಮಧ್ಯೆ ಎಷ್ಟು ಗ್ಯಾಪ್ ಆಗ್ತಾರೆ ಈಗ? 1 2 3 4 5 6 7 8 ಆಗ್ತಾರೆ. ಅಂದ್ರೆ ಇನ್ ಬಿಟ್ವೀನು 7 ಜನ ಇದ್ದಾರೆ. ಮತ್ತೆ ಬಿ ಮತ್ತೆ ಇ ಮಧ್ಯನೂ ಅಷ್ಟೇ ಇರಬೇಕು. ನಮ್ಗೆ ಇಲ್ಲಿ ಇನ್ನೊಂದು ಹೇಳಿದ್ರು ನೋಡಿ, ಈ ಪಾಯಿಂಟ್ ಕನೆಕ್ಟ್ ಮಾಡಿ. ಅಕಸ್ಮಾತ್ ಎ ಇಲ್ಲಿದೆ ಅಂದ್ರೆ ಬಿ ಎಲ್ಲಿರುತ್ತೆ? 1 2 3 4 ಬಿ ಇಲ್ಲಿರುತ್ತಾ? ಅರ್ಥ ಆಗ್ತಿದ್ಯಾ? ಎಸ್ ಸರ್. ಇದನ್ನ ನಾನು ಹಿಂಗ್ ಮಾಡಿದ್ರೆ 1 2 3 4 5 6 ಅಂತ ಮಾಡಿದ್ರೆ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ. ಫಾರ್ ಒಂದು ಅಸಂಪ್ಷನ್ ಅಷ್ಟೇ. ಈಗ ಚೆಕ್ ಮಾಡಿ, ಇ ಮತ್ತೆ ಡಿ ಮಧ್ಯೆ ಎಷ್ಟು ಜನ ಇದ್ದಾರೆ? 1 2 3 4 5 6 7 8. ಬಿ ಮತ್ತೆ ಇ ಮಧ್ಯೆ ಚೆಕ್ ಮಾಡಿ, 1 2 3 ಸೇಮ್ ಇದಾರಾ? ನೋ ಸರ್. ಲಾಜಿಕಲಿ ಥಿಂಕ್ ಮಾಡಿ. ಸೇಮ್ ಇಲ್ಲ ಅಂದ್ರೆ ಈ ಡಯಾಗ್ರಾಮು ಇಷ್ಟ ಜನ ಇಲ್ಲೇ ಬರ್ತಾರೆ ಹೇಳಕ್ಕಾಗಲ್ಲ, ಈ ಕಡೆಗೂ ಬರ್ಬೋದು ಅನ್ನೋ ನಿಮ್ಗೊಂದು ಐಡಿಯಾ ಬರ್ಬೇಕು. ಅರ್ಥ ಆಗ್ತಿದ್ಯಾ? ಇದು ಶಿಫ್ಟ್ ಆದಂಗೂ ಎ ಬಿ ಏನಾಗತ್ತೆ, ಈ ಕಡೆ ಶಿಫ್ಟ್ ಆಗತ್ತೆ. ಆಗ ಗ್ಯಾಪ್ ಇಲ್ಲಿಂದ ಎಷ್ಟಿರುತ್ತೋ ಇಲ್ಲಿಗಷ್ಟೇ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗತ್ತೆ. ಸೊ ನಾನೇ ಒಂದು ಬರೀತೀನಿ ನೋಡಿ, ನೀವ್ ಆ ತರ ಟ್ರಯಲ್ ಅಂಡ್ ಎರರ್ ಥಿಂಕ್ ಮಾಡ್ಬೇಕಿಲ್ಲಿ. ಅಕಸ್ಮಾತ್ ಈ ಕಡೆ 1 2 3 4 5 ಇದಾರೆ ಅಂತ ಅನ್ಕೊಳ್ಳಿ, 6 ಎ ಇಲ್ಲಿ ಬಂತು ಅಂತ ಅನ್ಕೊಳ್ಳಿ. ಸಿ ಮತ್ತೆ ಎ ಮಧ್ಯ 6 ಜನ ಇರ್ಬೇಕಲ್ವಾ? 1 2 3 4 5 6.
ಇನೂ ಸೇರ್ಕೊಂಡು 6 ಜನ ಫಿಕ್ಸ್ ಮಾಡಿದೀನಿ ಅಂತ ಇಟ್ಕೊಳ್ಳಿ. ಎ ಇಲ್ಲಿ ಬಂತು ಅಂದ್ರೆ ಬಿ ಎಲ್ಲಿ ಬರ್ಬೇಕು ಅವಾಗ ಯೋಚನೆ ಮಾಡಿ. ಬಿ ಇಂದ 4th ರೈಟ್ ಅಂದ್ರೆ 1 2 3 4 ಬಿ ಇಲ್ಲಿ ಇರ್ಬೇಕಾ? Yes, ಈಗ sir. ಬಿ ಇಂದ ಈಗ ಎಷ್ಟು ಗ್ಯಾಪ್ ಇದೆ ಚೆಕ್ ಮಾಡಿ. 1 2 3 4 ಗ್ಯಾಪ್ ಇದೆ. 1 2 3 4 5ನೇವನಾಗಿರ್ತಾನೆ ಯಾರು? ಬಿ. ಈಗ ಚೆಕ್ ಮಾಡಿ 1 2 3 4 5 6 7ನೇವನಾಗಿರ್ತಾನೆ. ಸೊ ಇನ್ನೂ ಏನಾಗ್ತಿದೆ? ಬ್ಯಾಲೆನ್ಸ್ ಆಗ್ತಿಲ್ಲ. ಏನ್ ಮಾಡ್ಬೇಕು? ಎ ಇನ್ನೊಂದು ಶಿಫ್ಟ್ ನ ಈ ಕಡೆಗೆ ಮಾಡಿ. ಇಲ್ಲೊಂದು ಲೈನ್ ಕಡಿಮೆ ಮಾಡ್ಬಿಟ್ಟು ಏನ ಇಲ್ಲ ಹಾಕಿ. ಅವಾಗ ಈಗ ಚೆಕ್ ಮಾಡಿ 1 2 3 4 5 6 ಎ ಇಲ್ಲಿಗೆ ಬರುತ್ತಾ? ಸಿ ಮತ್ತೆ ಎ ಮಧ್ಯ 6 ಜನ ಗ್ಯಾಪ್ ಇರ್ಬೇಕು. 1 2 3 4 5 6 ಎ ಇಲ್ಲಿಗೆ ಬರ್ತಾನೆ. ಎ ಇಲ್ಲಿ ಬಂದ್ರೆ ಬಿ ಎಲ್ಲಿ ಬರ್ತಾನೆ? 1 2 3 4 ಬಿ. ಈಗ ಬಿ ಇಂದ ಈಗ ಚೆಕ್ ಮಾಡಿ ಎಷ್ಟಿದೆ ಗ್ಯಾಪ್? 1 2 3 4 5 ಇದಾನ? ಇಲ್ಲಿ ನೋಡಿ 1 2 3 4 5 ಸೇಮ್ ಬಂತ ನೋಡಿ. Yes, sir. ಇ ಮತ್ತೆ ಡಿ ಮಧ್ಯೆ ಏನ್ ಗ್ಯಾಪ್ ಇದೋ ಬಿ ಮತ್ತೆ ಇ ಮಧ್ಯೆನೂ ಗ್ಯಾಪ್ ಇದೆ. ಇನ್ ಬಿಟ್ವೀನ್ ಎ ಟು 6 ಎ ಮತ್ತೆ ಸಿ ಮಧ್ಯೆ 6 ಇದೆ. ಅರ್ಥ ಆಗಿದೆಯಾ? Yes, sir. ದಿಸ್ ಇಸ್ ವಾಟ್ ಅರೇಂಜ್ಮೆಂಟ್. ಇಷ್ಟೇ ಇಲ್ಲಿ ಬೇಕಿರೋದು. ಈಗ ಕ್ವಶನ್ ಕೇಳಿದಾರೆ ನೋಡಿ, ವಾಟ್ ಇಸ್ ದ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಇ. ಇನ್ನೊಂದು ಕ್ವಶನ್ ಏನೋ ಕೇಳಿದಾರೆ, ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ. ಹೌದಾ? ಇಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಕೇಳಿದಾರೆ ನೋಡಿ. ಹೌ ಮೆನಿ ಸೀಟ್ಸ್ ಆರ್ ದೇರ್ ಇನ್ ದ ಲೀನಿಯರ್ ರೋ ಅಂತ ಎಣಿಸ್ಕೊಂಡು ಹೋಗಿ. 1 2 3 4 5 6 7 8 9 10 11 12 13 14 15 16 17 18 19. ಅರ್ಥ ಆಗಿದೆಯಾ ಕ್ವಶನ್? Yes, sir. ಈ ತರ ಕ್ವಶನ್ಸ್ಗಳು ಬರುತ್ತೆ ಎಕ್ಸಾಮ್ ಅಲ್ಲಿ. ನಾವು ಮಾಡ್ಸಿರೋ ತರದ್ದೇ ಬರುತ್ತೆ ಅಂತ ಅಲ್ಲ, ನೀವು ಥಿಂಕ್ ಮಾಡ್ತಾ ಇರ್ಬೇಕು. ನೆಕ್ಸ್ಟ್ ಕ್ವಶನ್ ಏನಿದೆ? ವಾಟ್ ಇಸ್ ದ ಪೊಸಿಷನ್ ಆಫ್ ಸಿ ವಿತ್ ರೆಸ್ಪೆಕ್ಟ್ ಟು ಇ. ಈಗ ಕಂಪೇರ್ ಮಾಡಿದ್ರೆ ಸಿ ಪೊಸಿಷನ್ ಏನು? 1 2 3 4 5 5th ರೈಟ್. ಕ್ಲಿಯರ್?